ಕಟ್ ಮಾಡಿದ್ಮೇಲೆ ನಾವು ಇದನ್ನೊಂದ್ಸಲ ಅಳತೆ ಮಾಡ್ಕೋಬೇಕು. ಅಳತೆ ಮಾಡಿಕೊಂಡು ಇದು ಎಷ್ಟಿದೆ, ಇದಕ್ಕಿಂತ ಹ್ಯಾಂಡ್ಸ್ ಕಟ್ ಮಾಡುವಾಗ 3/4 ಇಂಚ್ ಅನ್ನೋದನ್ನು ನಾವು ಲೆಸ್ ಮಾಡಿ ಹ್ಯಾಂಡ್ಸ್ ಕಟ್ ಮಾಡಿಕೊಂಡ್ರೆ ರೌಂಡಿಂಗ್ ನಮಗೆ ಅದು ಯಾವುದು ಬಟ್ಟೆ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಬರಲ್ಲ, ಕರೆಕ್ಟ್ ಅನ್ನೋದು ಕೂತ್ಕೊಳ್ಳುತ್ತೆ ಅಷ್ಟೇ. ಮಾರ್ಜಿನ್ ಕೂಡ ನಾವು ಬಾಡಿ ಪಾರ್ಟಲ್ಲಿ ಎಷ್ಟು ಮಾರ್ಜಿನ್ ಅನ್ನೋದನ್ನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಅದೇ ಮಾರ್ಜಿನನ್ನು ನಾವು ಹ್ಯಾಂಡ್ಸ್ ಕಟ್ ಮಾಡುವಾಗಲೂ ಪ್ರತಿಯೊಂದು ಪಾರ್ಟಲ್ಲೂ ಅಷ್ಟೇ ಮಾರ್ಜಿನ್ನ ಮೇಂಟೈನ್ ಮಾಡಬೇಕು. ಅದು ಕೂಡ ಮುಖ್ಯ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಬಟ್ ನೀವು ಕೇಳಿದ್ದೆ ನನಗೆ ಇನ್ನೂ ಪೂರ್ತಿ ಅರ್ಥ ಆಗಿಲ್ಲ. ನೀವು ಅರ್ಥ ಆಗೋ ಥರ ಕೇಳಿ ನನಗೆ ಮೆಸೇಜ್ ಮಾಡಿ. ನನಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ, ನನಗೆ ಗೊತ್ತಿರೋದ್ರಲ್ಲಿ ಮಾತ್ರ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸ್ಮೈಲಿ, ಥ್ಯಾಂಕ್ ಯು. ನಾನು ಲೈವಲ್ಲಿ ಬಂದಿದ್ದೀರಾ, ಮಾತಾಡ್ಸಿದ್ದೀರಾ, ಥ್ಯಾಂಕ್ ಯು. ನಾನು ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡಿಲ್ಲ. ಸೊ ಐರನ್ ಮಾಡ್ತಾ ಇದ್ನಲ್ಲ, ಮೊಬೈಲು ಈ ಕಡೆ ನಾನು ಇದು ಮಾಡ್ತಿದ್ದೆ, ತಿರುಗಿಸಿಟ್ಟಿದ್ದೆ, ಮೆಸೇಜ್ ಕಾಣಲಿಲ್ಲ ಅಷ್ಟು ಸರಿಯಾಗಿ. ಇನ್ನೊಂದು ಮೊಬೈಲಲ್ಲಿ ಮಾತಾಡ್ತಾ ಇದ್ನಲ್ಲ, ಸೊ ಅದರಿಂದ ನನಗೆ ಕಾಣಲಿಲ್ಲ. ನೀವು ಯಾವಾಗ ಏನೇ ಡೌಟ್ ಕೇಳಿದರೂ ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸಿಸ್. ನೋಡೋಣ, ಟ್ರೈ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಅನಿಸಿದರೆ ನನಗೆ ಮತ್ತೆ ನಾಳೆ ನಾನು 7:30 8 o'clock ಟೈಮಲ್ಲಿ ಲೈವ್ಗೆ ಬರ್ತೀನಿ. ಸೊ ಆ ಟೈಮಲ್ಲಿ ನಿಮ್ದು ಏನೇ ಡೌಟ್ ಇದ್ದರೂ ನನ್ನ ಕೇಳಿ, ನಾನು ನಿಮಗೆ ಅದು ಕ್ಲಿಯರ್ ಮಾಡ್ತೀನಿ. ಕಟಿಂಗ್ ವಿಡಿಯೋಸ್ ಆದರೆ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಅದನ್ನು ಮುಂದೆ ಇನ್ನೂ ಟೈಮ್ ತೊಗೊಳ್ತೀನಿ. ಸ್ವಲ್ಪ ನನಗಷ್ಟು ಎಡಿಟಿಂಗು ಅದು ಎಲ್ಲ ಬರ್ತಾಯಿಲ್ಲ. ಸೊ ಅದರಿಂದ ನಾನು ಮಾಡ್ತಾಯಿಲ್ಲ. ಓಕೆ ಸಿಸ್, ಕೆಲಸ ಇದೆ, ಬಾಯ್. ಸ್ವಲ್ಪ ಅರ್ಥ ಆಯಿತು. ಓಕೆ ಸ್ಮೈಲಿ, ಥ್ಯಾಂಕ್ ಯು. ಸ್ವಲ್ಪ ಅರ್ಥ ಆದ್ರೂ ಎಷ್ಟೇ ಆಗಲಿ, ಥ್ಯಾಂಕ್ ಯು. ಬಾಯ್, ಕೆಲಸ ನೋಡ್ಕೊಳ್ಳಿ. ಆದರೆ ಮತ್ತೆ ನಾಳೆ ಲೈವಲ್ಲಿ ಸಿಗ್ತೀನಿ. మీకేం కావాలి నాకు 2 నాకు 2 అక్క 2 మీకే ఎంత కబ్బి నెలకి ఏంట్రా ఎక్కడ కొరికింది ఎందుకని దానికి అందుకేరా ఎదవేళ పొలాలు వద్దు అని చెప్పాను నేను. జాగ్రత్త, గుడ్లు పగలకుండా తీసుకురా. 80 ಬೊಟಿಕ್ ಸ್ಟೈಲಲ್ಲಿ ಸ್ಟಿಚಿಂಗ್ ಮಾಡಬೇಕು ಅಂದರೆ ನೀವು ನನ್ನ ಲೈವ್ ನೋಡ್ತಾ ಇರಿ. ನೀವು ಯಾರಾದರೂ ಜಾಸ್ತಿ ಲೈವಲ್ಲಿ ಜಾಯಿನ್ ಆಗಿ ನಿಮಗೆ ಕಟಿಂಗ್ ವೀಡಿಯೋಸ್ ಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿದರೆ, ಜಾಸ್ತಿ ಕಮೆಂಟ್ಸ್ ಬಂದರೆ ಮಾತ್ರ ನಾನು ಖಂಡಿತ ಕಟಿಂಗ್ ವೀಡಿಯೋಸ್ ಮಾಡ್ತೀನಿ. ನಿಮಗೆ ಬೇಸಿಕ್ ಮನೇಲಿ ಸ್ಟಿಚ್ ಮಾಡೋರಿಂದ ಹಿಡಿದು ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ತೀನಿ. ಸೊ ಯಾರಿಗಾದರೂ ಕಟಿಂಗ್ ವೀಡಿಯೋಸ್ ಬೇಕು, ಸ್ಟಿಚಿಂಗ್ ಕೂಡ ನಾವು ಬೊಟಿಕ್ ಸ್ಟೈಲಲ್ಲಿ ಮಾಡ್ಕೋಬೇಕು, ಮನೆಯಲ್ಲೇ ಇದ್ದು ನಾವು ಬೊಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅಂತ ಯಾರಿಗಾದರೂ ಅನಿಸಿದರೆ ಪ್ಲೀಸ್ ನನ್ನ ಲೈವಲ್ಲಿ ಜಾಯಿನ್ ಆಗಿ ನನಗೆ ಕಮೆಂಟ್ಸ್ ಮಾಡಿ. ಯಾರಿಗಾದರೂ ಕಟಿಂಗ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಯಾವ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು
ತಿಳ್ಕೊಬೇಕು ಅಂದರೆ ನೀವು ಕಮೆಂಟ್ಸ್